ಹಣವು ಜೀವನದ ಅಗತ್ಯವಾದ ಅಂಶ. ಸುಖ, ಭದ್ರತೆ ಮತ್ತು ಸ್ವಾವಲಂಬನೆಯ ಜೀವನಕ್ಕೆ ಹಣ ಬಹಳ ಮುಖ್ಯ. ಆದರೆ ಕೇವಲ ದುಡಿತ ಮಾತ್ರವಲ್ಲ. ನಮ್ಮ ಆಲೋಚನೆ, ಅಭ್ಯಾಸ, ಶಿಸ್ತು ಮತ್ತು ಶಕ್ತಿ ಅಂದರೆ ಎನರ್ಜಿ ಕೂಡ ಹಣವನ್ನು ಆಕರ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹಣ ನನ್ನಿಂದ ದೂರ ಹೋಗುತ್ತದೆ ಎಂಬ ಭಾವನೆ ಬಿಟ್ಟು ಹಣ ನನಗೆ ಸುಲಭವಾಗಿ ಬರುತ್ತದೆ ಎಂಬ ಮನಸ್ಥಿತಿ ಬೆಳೆಸಿದಾಗಲೇ ಹಣದ ಅರಿವು ಪ್ರಾರಂಭವಾಗುತ್ತದೆ. ಕೆಳಗೆ ಹಣವನ್ನು ಆಕರ್ಷಿಸಲು ಅನುಸರಿಸಬಹುದಾದ ಆಧ್ಯಾತ್ಮಿಕ, ಮಾನಸಿಕ ಮತ್ತು ಪ್ರಾಯೋಗಿಕ ವಿಧಾನಗಳನ್ನು ವಿವರವಾಗಿ ತಿಳಿಸಲಾಗಿದೆ. 1. ಧನಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ ಮೈಂಡ್ಸೆಟ್. ಹಣವನ್ನು ಆಕರ್ಷಿಸಲು ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಅಂಶವೇ ಧನಾತ್ಮಕ ಚಿಂತನೆ. ನನಗೆ ಹಣ ಸಾಲದು, ನಾನು ಶ್ರೀಮಂತನಾಗಲಾರೆ ಎಂಬ ನಕಾರಾತ್ಮಕ ಮಾತುಗಳು ಹಣದ ಶಕ್ತಿಯನ್ನು ತಡೆಯುತ್ತವೆ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ನಾನು ಹಣವನ್ನು ಸುಲಭವಾಗಿ ಆಕರ್ಷಿಸುತ್ತೇನೆ, ನನ್ನ ಜೀವನದಲ್ಲಿ ಸಂಪತ್ತು ಹೆಚ್ಚುತ್ತಿದೆ ಎಂಬ ದೃಢ ವಾಕ್ಯಗಳನ್ನು ಅಂದರೆ ಅಫರ್ಮೇಷನ್ಸ್ ಹೇಳುವುದು ಉತ್ತಮ. 2. ಕೃತಜ್ಞತೆಯ ಅಭ್ಯಾಸ. ನಿಮ್ಮ ಬಳಿ ಈಗಿರುವ ಹಣಕ್ಕೆ, ಉದ್ಯೋಗಕ್ಕೆ, ಅವಕಾಶಗಳಿಗೆ ಕೃತಜ್ಞರಾಗಿರಿ. ಕೃತಜ್ಞತೆ ವ್ಯಕ್ತಪಡಿಸಿದಾಗ ಯೂನಿವರ್ಸ್ ಹೆಚ್ಚು ನೀಡಲು ಸಿದ್ಧವಾಗುತ್ತದೆ. ಪ್ರತಿದಿನ ಕನಿಷ್ಠ 5 ನಿಮಿಷಗಳಿಗೆ ಧನ್ಯವಾದಗಳು ಹೇಳುವ ಅಭ್ಯಾಸ ಬೆಳೆಸಿದರೆ ಹಣದ ಹರಿವು ನಿಧಾನವಾಗಿ ಹೆಚ್ಚುತ್ತದೆ. 3. ಹಣವನ್ನು ಗೌರವಿಸುವ ಅಭ್ಯಾಸ. ಹಣವನ್ನು ಅಲಕ್ಷ್ಯವಾಗಿ ಬಳಸುವುದು ಅಥವಾ ನೆಲಕ್ಕೆ ಬೀಳಿಸಿದಾಗ ನಿರ್ಲಕ್ಷಿಸುವುದು ಸರಿಯಲ್ಲ. ಪರ್ಸ್ ಅಥವಾ ವಾಲೆಟ್ ಅನ್ನು ಸದಾ ಸ್ವಚ್ಛವಾಗಿ ಇಡಿ. ಹಣವನ್ನು ಮಡಚಿ ಸಜ್ಜಾಗಿ ಇಡುವುದು ಹಣದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಳೆಯ ಹರಿದ ನೋಟುಗಳನ್ನು ಜಮಾ ಮಾಡಿ ಬದಲಾಯಿಸಿ. 4. ಮನೆಯ ವಾಸ್ತು ಮತ್ತು ಸ್ವಚ್ಛತೆ. ಮನೆಯಲ್ಲಿ ಅಶುದ್ಧತೆ ಇದ್ದರೆ ಹಣದ ಶಕ್ತಿ ನಿಲ್ಲುತ್ತದೆ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ಪ್ರವೇಶದ್ವಾರ, ಅಡಿಗೆ ಮನೆ ಮತ್ತು ಹಣ ಇಡುವ ಸ್ಥಳ ಸ್ವಚ್ಛವಾಗಿರಲಿ. ಗುರುವಾರ ಮತ್ತು ಶುಕ್ರವಾರ ಮನೆ ಸ್ವಚ್ಛಗೊಳಿಸಿದರೆ ಧನಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎನ್ನಲಾಗುತ್ತದೆ. 5. ಲಕ್ಷ್ಮೀ ದೇವಿಯ ಆರಾಧನೆ. ಹಣವನ್ನು ಆಕರ್ಷಿಸಲು ಲಕ್ಷ್ಮೀ ದೇವಿಯ ಪೂಜೆ ಬಹಳ ಪ್ರಭಾವಶಾಲಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೀಪ ಹಚ್ಚಿ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. 6. ದಾನ ಮತ್ತು ಸಹಾಯ. ಕೊಟ್ಟವರಿಗೆ ಹೆಚ್ಚಾಗಿ ಬರುತ್ತದೆ ಎಂಬುದು ಜೀವನದ ಸತ್ಯ. ನಿಮ್ಮ ಆದಾಯದಿಂದ ಸಾಧ್ಯವಾದಷ್ಟು ದಾನ ಮಾಡುವುದು ಹಣದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದಾನ ಎಂದರೆ ಕೇವಲ ಹಣವಲ್ಲ, ಆಹಾರ, ಬಟ್ಟೆ, ಸಹಾಯ, ಸಮಯವೂ ದಾನವೇ. ಇದು ಹಣದ ಹರಿವನ್ನು ತಡೆಯದೆ ಮುಂದುವರಿಯಲು ಸಹಾಯ ಮಾಡುತ್ತದೆ. 7. ಆದಾಯ ಮತ್ತು ವೆಚ್ಚದ ಯೋಜನೆ. ಹಣವನ್ನು ಆಕರ್ಷಿಸುವುದರ ಜೊತೆಗೆ ಅದನ್ನು ಉಳಿಸಿಕೊಳ್ಳುವುದು ಮುಖ್ಯ. ಪ್ರತಿ ತಿಂಗಳು ಆದಾಯ ವೆಚ್ಚದ ಪಟ್ಟಿ ಮಾಡಿಕೊಳ್ಳಿ. ಅನಗತ್ಯ ಖರ್ಚು ಕಡಿಮೆ ಮಾಡಿ ಉಳಿತಾಯಕ್ಕೆ ಆದ್ಯತೆ ನೀಡಿ. ಹಣವನ್ನು ಗೌರವಿಸಿ ನಿರ್ವಹಿಸಿದರೆ ಅದು ನಿಮ್ಮ ಬಳಿ ಉಳಿಯುತ್ತದೆ. 8. ಹೊಸ ಕೌಶಲ್ಯ ಮತ್ತು ಅವಕಾಶಗಳು. ಹಣ ಹೆಚ್ಚಾಗಲು ಕೇವಲ ಭಾಗ್ಯವಲ್ಲ, ಜ್ಞಾನ ಮತ್ತು ಕೌಶಲ್ಯವೂ ಕಾರಣ. ಹೊಸ ವಿಷಯ ಕಲಿಯುವುದು, ನಿಮ್ಮ ಕೌಶಲ್ಯವನ್ನು ಅಪ್ಗ್ರೇಡ್ ಮಾಡುವುದು, ಹೊಸ ಅವಕಾಶಗಳಿಗೆ ತೆರೆದ ಮನಸ್ಸು ಇಡುವುದು ಬಹಳ ಅಗತ್ಯ. ಅವಕಾಶವನ್ನು ಗುರುತಿಸಿ ಬಳಸಿದರೆ ಹಣ ಸ್ವಾಭಾವಿಕವಾಗಿ ಬರುತ್ತದೆ. 9. ನಕಾರಾತ್ಮಕ ಜನರಿಂದ ದೂರ. ನಿತ್ಯ ಹಣದ ಕೊರತೆ ಬಗ್ಗೆ ಮಾತನಾಡುವವರು ನಿರಾಶಾವಾದಿಗಳು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುತ್ತಾರೆ. ಸಾಧ್ಯವಾದಷ್ಟು ಧನಾತ್ಮಕ, ಪ್ರೇರಣಾದಾಯಕ ವ್ಯಕ್ತಿಗಳ ಜೊತೆ ಇರಲು ಪ್ರಯತ್ನಿಸಿ. ನಿಮ್ಮ ಸುತ್ತಲಿನ ಶಕ್ತಿ ನಿಮ್ಮ ಹಣದ ಸ್ಥಿತಿಯನ್ನು ಪ್ರಭಾವಿಸುತ್ತದೆ. 10. ಸಹನೆ ಮತ್ತು ನಿರಂತರತೆ. ಹಣವನ್ನು ಆಕರ್ಷಿಸುವುದು ಒಂದು ದಿನದ ಕೆಲಸವಲ್ಲ. ಧನಾತ್ಮಕ ಚಿಂತನೆ, ಶಿಸ್ತು, ಪೂಜೆ, ಪರಿಶ್ರಮ ಇವೆಲ್ಲವೂ ನಿರಂತರವಾಗಿರಬೇಕು. ಕೆಲವೊಮ್ಮೆ ಫಲ ತಡವಾಗಿ ಬಂದರೂ ಸಹನೆ ಕಳೆದುಕೊಳ್ಳಬೇಡಿ. ಕೊನೆಯ ಮಾತು. ಹಣವು ನಮ್ಮನ್ನು ಹಿಂಬಾಲಿಸುವಂತೆ ಮಾಡಲು ನಾವು ಅದನ್ನು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಜವಾಬ್ದಾರಿಯಿಂದ ಬಳಸಿ ತಿಳಿಯಬೇಕು. ಮನಸ್ಥಿತಿ ಪ್ಲಸ್ ಶಕ್ತಿ ಪ್ಲಸ್
ಪರಿಶ್ರಮ ಈ ಮೂರು ಸೇರಿದಾಗ ಹಣದ ಆಕರ್ಷಣೆ ಖಂಡಿತವಾಗಿಯೂ ಸಾಧ್ಯ. ನೀವು ನಿಮ್ಮೊಳಗಿನ ಭಾವನೆಗಳನ್ನು ಬದಲಿಸಿದ ಕ್ಷಣದಿಂದಲೇ ನಿಮ್ಮ ಹಣಕಾಸಿನ ಸ್ಥಿತಿಯು ಬದಲಾಗಲು ಆರಂಭವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.